Okay. Now we have to know what the one more concept, megacities. Megacities have more than 10 million inhabitants. The term megapolis or polises are sometimes used as a synonymously with the megacities. ಈ ಮೆಗಾಸಿಟೀಸ್ ಅಂತಕ್ಕಂಥದ್ದು 10 ಲಕ್ಷಕ್ಕಿಂತಲೂ ಹೆಚ್ಚು ನಿವಾಸಿಗಳನ್ನ ಹೊಂದಿವೆ. ಮೆಗಾಪೋಲಿಸ್ ಅಥವಾ ಮೆಗಾಲೋಪೋಲಿಸ್ ಪದಗಳನ್ನ ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಮೆಗಾಸಿಟಿಗೆ ಸಮಾನಾರ್ಥಕವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ಆಸ್ ಪರ್ ದ ರಿಪೋರ್ಟ್ 2015 there are 35 megacities in the existence. The United Nations predicts that there would be 41 megacities by 2030. In India, there are 4 megacities: Delhi, Mumbai, Kolkata, and Bangalore. And Namma Bangalore is one of the top 1 megacities in the world. To qualify as a megacity under the UN definition, an urban area must have a population of 10 million. 2015 ಹೊತ್ತಿಗೆ ಇನ್ನು 2015ರಲ್ಲಿ ಸುಮಾರು ಎಷ್ಟು ಮೆಗಾಸಿಟೀಸ್ಗಳನ್ನ ನಾವು ಅಸ್ತಿತ್ವದಲ್ಲಿವೆ ಅಂತಂದ್ರೆ ಭಾರತ ದೇಶಾದ್ಯಂತ 35 ಮೆಗಾಸಿಟಿಗಳಿದೆ. ಇಡೀ ವರ್ಲ್ಡ್ ವೈಡ್ 35 ಮೆಗಾಸಿಟಿಗಳನ್ನ ನಾವು ನೋಡ್ತಾ ಇದ್ದೀವಿ. 2030ರ ವೇಳೆಗೆ ಮೆಗಾಸಿಟಿಯು ಎಷ್ಟಿರುತ್ತೆ ಅಂತಕ್ಕಂಥದನ್ನ ಅಂದಾಜು ಮಾಡಲಾಗಿದೆ. ಅಂದ್ರೆ ಆಸ್ ಪರ್ ದ ಯುನೈಟೆಡ್ ನೇಷನ್ ಪ್ರಿಡಿಕ್ಟ್ಸ್ ದೇರ್ ಕುಡ್ ಬಿ ಎ 41 megacities by the 2030. ಅಂದ್ರೆ ಯುನೈಟೆಡ್ ನೇಷನ್ಸ್ ದವರು ಒಂದು ಅಂದಾಜನ್ನ ಇಟ್ಕೊಂಡಿದ್ದಾರೆ. 2030ರ ವೇಳೆಗೆ ಸುಮಾರು 41 ಮೆಗಾಸಿಟಿಗಳು ಏನಾಗತ್ತೆ ಅಂತಂದ್ರೆ ಅಸ್ತಿತ್ವದಲ್ಲಿ ಬರುತ್ತೆ. ಹೊಸದಾಗಿ ಇನ್ನು 6 ಮೆಗಾಸಿಟೀಸ್ಗಳು ಏನಾಗ್ತಾ ಇದೆ ಅಂತಂದ್ರೆ ಅವು ದೇಶದ ಒಂದು ಜನಸಂಖ್ಯೆಯ ಅಂದ್ರೆ ನಗರದ ಜನಸಂಖ್ಯೆಯ ಆಧಾರವಾಗಿ ಏನಾಗತ್ತೆ ಅಂದ್ರೆ ನಾವು ಮೆಗಾಸಿಟಿಯನ್ನ ಏನ್ ಮಾಡ್ತೀವಿ ಅಂತಂದ್ರೆ ಅನುಷ್ಠಾನಗೊಳಿಸ್ತೀವಿ. ಮೆಗಾಸಿಟಿ ಅಂತಕ್ಕಂಥದನ್ನ ಕರೆಸ್ಕೊಳ್ತೇವೆ. ಹಾಗಾದ್ರೆ ಒಂದು ಮೆಗಾಸಿಟಿ ಅಂತ ಕರಿಬೇಕಾದ್ರೆ ಹ್ಯಾವ್ ಮೋರ್ ದೆನ್ 10 ಮಿಲಿಯನ್ ಇನ್ಹ್ಯಾಬಿಟೆಂಟ್ಸ್. ಮೆಗಾಸಿಟಿಗಳು ಅಂದ್ರೆ 10 ಲಕ್ಷ ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ಅಂದ್ರೆ 10 ಲಕ್ಷಕ್ಕೂ ಹೆಚ್ಚು ಜನ ನಿವಾಸಿಗಳನ್ನ ಹೊಂದಿರತಕ್ಕಂತಹ ಒಂದು ನಗರವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮೆಗಾಸಿಟೀಸ್ ಅಂತಕ್ಕಂಥದ್ದು ಕರಿತೀವಿ. 10 lakhs is equal to ಎಷ್ಟು ಅಂತಂದ್ರೆ 1 ಕೋಟಿ. ಒಂದು ಮೆಗಾಸಿಟೀಸ್ ಅಂತ ಕರಿಬೇಕಾದ್ರೆ ಆ ಸಿಟೀಸು ಪಾಪ್ಯುಲೇಷನ್ ಎಷ್ಟು ಒಳಗೊಂಡಿರ್ಬೇಕು ಅಂತಂದ್ರೆ 1 ಕೋಟಿ. ನಮ್ಮ ಭಾರತದಲ್ಲಿ 10 million is equal to 1 crore. ಹೀಗಾಗಿ ಭಾರತದಲ್ಲಿ ಪ್ರಸ್ತುತ ಎಷ್ಟು ಮೆಗಾಸಿಟೀಸ್ ಗಳಿವೆ ಅಂತಂದ್ರೆ 4 ಮೆಗಾಸಿಟೀಸ್ ಗಳನ್ನ ನೋಡ್ತೀವಿ. ಒಂದು ಡೆಲ್ಲಿ, ದೆನ್ ಒನ್ ಮೋರ್ ಇಟ್ ಇಸ್ ಮುಂಬೈ, ಕೋಲ್ಕತ್ತಾ ಅಂಡ್ ಆಲ್ಸೋ ಬೆಂಗಳೂರು. ಒಂದು ಯುನೈಟೆಡ್ ನೇಷನ್ಸ್ ವ್ಯಾಖ್ಯಾನದ ಪ್ರಕಾರ ಮೆಗಾಸಿಟಿ ಅಂತಕ್ಕಂಥದನ್ನ ಅರ್ಹತೆ ಪಡಲಿಕ್ಕೆ ನಗರ ಪ್ರದೇಶವು 10 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರಬೇಕು. ಜೊತೆಗೆ ನಗರಗಳು ವಿಸ್ತಾರವನ್ನ ಪಡೆದುಕೋಬೇಕು. ಜೊತೆಗೆ ಅಧಿಕೃತ ನಗರ ಮಿತಿಗಳನ್ನ ಮೀರಿದ ಜನಸಂಖ್ಯೆಯನ್ನ ಅಳೆಯುವುದನ್ನ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ದ ಯುಎನ್ ಟೇಕ್ಸ್ ಇನ್ಟು ಅಕೌಂಟ್ ಅರ್ಬನ್ sprawl and measure the population beyond the official city limits. ಆ ಒಂದು ನಗರದ ಒಂದು ಜಾಗ್ರಫಿಕಲ್ ಲೊಕೇಶನ್ ಆಧಾರದ ಮೇಲೆ, ನಗರದ ಒಂದು ಬೆಳವಣಿಗೆ ದರದ ಆಧಾರದ ಮೇಲೆ, ಜೊತೆಗೆ ನಗರವು ಏನಿತ್ತಂದ್ರೆ ಅಧಿಕೃತವಾಗಿ ಎಕ್ಸ್ಪಾನ್ಷನ್ ಆಗಿರ್ಬೇಕು. ನಗರಗಳು ವಿವಿಧ ಜನಸಂಖ್ಯೆಯಿಂದ ಅಂದ್ರೆ ನಿರ್ದಿಷ್ಟವಾದಂತ ಜನಸಂಖ್ಯೆಯಿಂದ ಏನಾಗಿರ್ಬೇಕು ಅಂತಂದ್ರೆ ಅದು ಎಕ್ಸ್ಪಾನ್ಷನ್ ಆಗ್ತಾ ಇರಬೇಕು, ಎಕ್ಸ್ಪಾಂಡೇಷನ್ ಆಗಿರ್ಬೇಕು. ಜೊತೆಗೆ ಇದನ್ನ ಬಿಯಾಂಡ್ ದ ಆಫಿಷಿಯಲ್ ಲಿಮಿಟ್ಸ್, ಒಂದು
ಅಧಿಕೃತ ನಗರಗಳ ಮಿತಿಗಳನ್ನ ಮೀರಿದ ಜನಸಂಖ್ಯೆ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಈ ಮೆಗಾ ಸಿಟೀಸ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಗಣನೆಗೆ ತೆಗೆದುಕೊಳ್ತಾರೆ. ಇಟ್ ಇಸ್ ಹಾಗೇನೆ ದೇರ್ ಇಸ್ ಸ್ಲೈಟ್ ಡಿಫರೆನ್ಸ್. ಇವಾಗ ನೀವು ಮೆಗಾಸಿಟಿ ಏನು ಅನ್ನೋದನ್ನ ನೋಡಿದ್ರಿ, ಮೆಗಾಸಿಟಿ ಅಂದ್ರೆ 10 ಲಕ್ಷ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ಒಂದು ನಗರಗಳಿಗೆ ನಾವು ಮೆಗಾಸಿಟೀಸ್ ಅಂತ ಕರಿತೀವಿ. ಹಾಗೇನೆ ಮೆಟ್ರೋಪಾಲಿಟಿಯನ್ ಸಿಟೀಸ್ ಅಂತ ಬರುತ್ತೆ. ಒನ್ ಮೋರ್ ಕಾನ್ಸೆಪ್ಟ್ ಇಸ್ ಮೆಟ್ರೋಪಾಲಿಟಿಯನ್ ಸಿಟೀಸ್. ಇನ್ ಇಂಡಿಯಾ the census commission defines the qualification for metropolitan city as the cities having a population of more than 10 lakhs or 1 million and above. There are 8 metro cities are there in India. That is Kolkata, Mumbai, New Delhi, Chennai, Hyderabad, Bengaluru, Ahmedabad and Pune. It is as per the 2011 census. ಭಾರತದಲ್ಲಿ ನಾವು ಮಹಾನಗರ ಅಂತ ಕರಿತೀವಿ. ಆಗಲೇ ಮೆಗಾ ಸಿಟೀಸ್ ಅಂತಕ್ಕಂಥ ನೋಡಿದೀವಿ. ಈಗ ಮಹಾನಗರ ಅಂದ್ರೆ ಮಹಾನಗರಗಳು ಅಂತ. ಮೆಟ್ರೋ ಸಿಟೀಸ್ ಅಂದ್ರೆ ಮಹಾನಗರಗಳು. ಭಾರತದಲ್ಲಿ ನಮ್ಮ ಒಂದು ಭಾರತದ ಜನಗಣತಿಯ ಆಯೋಗದ ಪ್ರಕಾರ ಮಹಾನಗರ ಅಂತಕ್ಕಂಥ ಕರೆಸ್ಕೋಬೇಕಾದ್ರೆ ಕೆಲವೊಂದಿಷ್ಟು ಅರ್ಹತೆಗಳನ್ನ ಹೊಂದಿರಬೇಕು. ಒಂದು ಭಾರತದ ಒಂದು ಜನಸಂಖ್ಯೆ ಆಯೋಗವು ಮಹಾನಗರ ಅಂತ ಘೋಷಣೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಅರ್ಹತೆ ಆಧಾರದ ಮೇಲೆ ಮಹಾನಗರಗಳನ್ನ, ಇಂತಹ ಪ್ರದೇಶಗಳನ್ನ, ಇಂತಹ ಒಂದು ಸಿಟೀಸ್ಗಳನ್ನ ಮಹಾನಗರ ಅಂತಕ್ಕಂಥದನ್ನ ಘೋಷಣೆ ಮಾಡುತ್ತೆ. ಹಾಗಾದ್ರೆ ಏನು ದ ಕ್ವಾಲಿಫಿಕೇಶನ್ ಆಫ್ ದ ಮೆಟ್ರೋ ಸಿಟೀಸ್ ನಾವು ನೋಡೋದಾದ್ರೆ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರಬೇಕು, ಅಥವಾ 1 ಮಿಲಿಯನ್ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ನಗರಗಳನ್ನ ಮಹಾನಗರಗಳು ಅಂತಕ್ಕಂಥನ್ನ ಕರಿತೀವಿ. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಅಥವಾ 1 ಮಿಲಿಯನ್ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ನಗರಗಳನ್ನ ನಾವು ಮಹಾನಗರಗಳು ಅಂತ ಕರಿತೀವಿ. ಪ್ರಸ್ತುತ ನಮ್ಮ ಭಾರತದಲ್ಲಿ 8 ಮಹಾನಗರಗಳಿವೆ. ಪ್ರಸ್ತುತ ನಮ್ಮ ಭಾರತದಲ್ಲಿ 8 ಪ್ರಮುಖ ಮಹಾನಗರಗಳಿವೆ. 8 ಮಹಾನಗರಗಳಲ್ಲಿ ಮೊದಲನೇದು ಕೋಲ್ಕತ್ತಾ, ಎರಡನೇದು ಮುಂಬೈ, ಥರ್ಡ್ ಒನ್ ಇಟ್ ಈಸ್ ನವದೆಹಲಿ, ಫೋರ್ತ್ ಚೆನ್ನೈ, ಹೈದರಾಬಾದ್, ಬೆಂಗಳೂರು, ಅಹಮದಾಬಾದ್, ಪುಣೆ ಅಂತಕ್ಕಂಥದ್ದು. ಇನ್ನು ಮಹಾನಗರಗಳ ಪ್ರಮುಖ ಫೀಚರ್ಸ್ ಅನ್ನ ನೋಡ್ದಾದ್ರೆ ಮೆಟ್ರೋಸ್ ಅದು ಮೆಗಾ ಸಿಟೀಸ್ ಪ್ರಮುಖ ಗುಣಲಕ್ಷಣಗಳನ್ನ ನೋಡೋದಾದ್ರೆ the United Nations has outlined certain features which pertain to the megacities. Megacities prioritize economic competitiveness and the employment. ಮೆಗಾಸಿಟೀಸ್ ಗಳು ಪ್ರಮುಖವಾಗಿ ಆರ್ಥಿಕ ಸ್ಪರ್ಧೆಗಳನ್ನ ಮತ್ತೆ ಉದ್ಯೋಗಾವಕಾಶಗಳಿಗೆ ಹೆಚ್ಚಿನವಾದಂತಹ ಆದ್ಯತೆಯನ್ನ ನೀಡುತ್ತೆ. ಯಾವುದೇ ಒಂದು ಮೆಗಾ ಸಿಟೀಸ್ ತೆಗೆದುಕೊಳ್ರಿ, ಮಹಾನಗರಗಳಂತ ತೆಗೆದುಕೊಳ್ರಿ, ಅದರದ್ದು ಫಸ್ಟ್ ಪ್ರಯಾರಿಟೀಸ್ ಏನು ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚಿನ ರೀತಿಯಲ್ಲಿ ಏನ್ ಮಾಡತ್ತೆ ಅಂತಾರೆ, ಬೆಳವಣಿಗೆಗೆ ತನ್ನನ್ನ ತಾನು ತೊಡಗಿಸಿಕೊಳ್ಳುತ್ತೆ. ನಮ್ಮಲ್ಲಿ ಎಷ್ಟೋ ಮಹಾನಗರಗಳಲ್ಲಿ ನೋಡ್ತೀವಿ, ಆ ಮಹಾನಗರಗಳ ಏನು ಪ್ರಯಾರಿಟೀಸ್ ಏನಂತಾರೆ ಎಕನಾಮಿಕ್ ಕಾಂಪಿಟೇಟಿವ್ನೆಸ್. ತುಂಬಾನೇ ಆರ್ಥಿಕವಾಗಿ ಆರ್ಥಿಕತೆಯಲ್ಲಿ ಆ ನಗರಗಳು ಹೆಚ್ಚಿನವಾದಂತಹ ಒಂದು ಪ್ರಗತಿಯ ದರವನ್ನ ನಾವು ಹೆಚ್ಚಿನದಲ್ಲಿ ನೋಡ್ತೀವಿ. ಬೆಂಗಳೂರು ನೋಡ್ರಿ, ಸಾಕಷ್ಟು ಎಕನಾಮಿಕ್ ಕಾಂಪಿಟೇಟಿವ್. ನಾವು ಬೆಂಗಳೂರಿಗೆ ಯಾಕೆ ಹೋಗ್ತೀವಿ ಅಂದ್ರೆ ಸಾಕಷ್ಟು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇದೆ, ಸಾಕಷ್ಟು ಆರ್ಥಿಕ ಎಕನಾಮಿಕ್ ಗಳಿವೆ, ಆರ್ಥಿಕ ವಲಯಗಳನ್ನ ನೋಡ್ತೀವಿ. ಆ ಪ್ರತಿಯೊಂದು ಆರ್ಥಿಕ ವಲಯಗಳು ಒಂದು ಸ್ಪರ್ಧಾತ್ಮಕತೆಗಳಿಂದ ಏನಾಗಿದೆ ಅಂತಂದ್ರೆ ಬೆಳೆದುಕೊಂಡು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಮಹಾನಗರಗಳು ಆಗಿರ್ಬೋದು, ಮೆಗಾ ಸಿಟೀಸ್ ಗಳಾಗಿರ್ಬೋದು, ತನ್ನ ಪ್ರಮುಖವಾದಂತಹ ಆದ್ಯತೆ ಇದರ ಮೇಲೆ ನೀಡತ್ತೆ ಅಂತಂದ್ರೆ ಉದ್ಯೋಗಾವಕಾಶಗಳು ಮತ್ತೆ ಆರ್ಥಿಕ ಒಂದು ಚಟುವಟಿಕೆಗಳಿಗೆ ಹೆಚ್ಚಿನವಾದಂತಹ ಸ್ಪರ್ಧೆಗೆ ಹೆಚ್ಚಿನವಾದಂತಹ ಆದ್ಯತೆಯನ್ನ ನೀಡತಕ್ಕಂಥದ್ದು. ದೆನ್ ಸೆಕೆಂಡ್ ಒನ್ ಈಸ್ ದ ಎನ್ವಿರಾನ್ಮೆಂಟ್ ಮ್ಯಾಟರ್ಸ್, ಪರಿಸರದ ವಿಷಯಗಳು, ಬಟ್ ಮೇ ಬಿ ಸ್ಯಾಕ್ರಿಫೈಸ್ಡ್ ಫಾರ್ ದ ಗ್ರೋತ್. ಕೆಲವೊಂದಿಷ್ಟು ಮಹಾನಗರಗಳು ಮತ್ತೆ ಮೆಗಾ ಸಿಟೀಸ್ಗಳು ಏನ್ ಮಾಡತ್ತೆ ಅಂದ್ರೆ ಪರಿಸರದ
ವಿಷಯಗಳು ಬಂದಾಗ ಏನ್ ಮಾಡತ್ತೆ ಅಂತಂದ್ರೆ ಅವುಗಳು ಏನ್ ಮಾಡತ್ತೆ ಅಂತಂದ್ರೆ ಪರಿಸರದ ವಿಷಯಗಳು ಬಂದಾಗ ಬೆಂಗಳೂರು ಇವಾಗ ಮೊದ್ಲೆಲ್ಲ ಗಾರ್ಡನ್ ಸಿಟಿ ಅಂತಕ್ಕಂಥದನ್ನ ಕರಿತಿದ್ವಿ. ಬಟ್ ಪರಿಸರದ ವಿಷಯಗಳು ಬಂದಾಗ ಕೆಲವೊಂದಿಷ್ಟು ಮಹಾನಗರಗಳು ಏನ್ ಮಾಡತ್ತೆ ಅಂದ್ರೆ ಸಾಕಷ್ಟು ಏನ್ ಮಾಡತ್ತೆ ಅಂದ್ರೆ ಸ್ಯಾಕ್ರಿಫೈಸ್ ಅನ್ನ ಪರಿಸರದ ಮೇಲೆ ಯಾವುದೇ ರೀತಿಯಾದಂತ ಅವುಗಳು ಹೆಚ್ಚಿನವಾದಂತ ಆದ್ಯತೆಯನ್ನ ನೀಡೋದಿಲ್ಲ. ಪರಿಸರದ ಒಂದು ಬೆಳವಣಿಗೆಗೆ ಏನೋ ಹೆಚ್ಚು ಏನೋ ಆದ್ಯತೆಯನ್ನ ನೀಡೋದಿಲ್ಲ. ಸಾಕಷ್ಟು ಏನ್ ಮಾಡತ್ತೆ ಅಂದ್ರೆ ಬಟ್ ಮೇ ಬಿ ಸ್ಯಾಕ್ರಿಫೈಸ್ ಫಾರ್ ದ ಗ್ರೋತ್. ಪರಿಸರದ ವಿಷಯಕ್ಕೆ ಬಂದಾಗ ಯಾವುದೇ ರೀತಿಯಾದಂತಹ ಬೆಳವಣಿಗೆಯ ದೃಷ್ಟಿಕೋನವನ್ನ ಯಾವುದೇ ಮಹಾನಗರಗಳಾಗಿರ್ಬೋದು ಮೆಗಾ ಸಿಟೀಸ್ಗಳು ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿಲ್ಲ. ಹೀಗಾಗಿ ಇದೊಂದು ಪ್ರಮುಖವಾದಂತಹ ಲ್ಯಾಕ್ ಫ್ಯಾಕ್ಟರ್ಸ್ ಅಂತಕ್ಕಂಥದನ್ನ ನಾವು ಹೇಳ್ತೇವೆ. ನಾವು ಅಂದ್ರೆ ಪರಿಸರದ ವಿಷಯಕ್ಕೆ ಬಂದಾಗ ಮಹಾನಗರಗಳು ತೋರ್ತಕ್ಕಂತಹ ಒಂದು ಆದ್ಯತೆಗಳು ಬಹಳ ಏನಿದೆ ಅಂತಂದ್ರೆ ಗ್ರೋತ್ ಅನ್ನ ನೋಡೋದಾದ್ರೆ ತುಂಬಾನೇ ಡಿಕ್ರೀಸ್ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ದೆನ್ ಟ್ರಾನ್ಸ್ಪೋರ್ಟ್ ಓವರ್ಟೇಕ್ಸ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಕನ್ಸರ್ನ್. ಮಹಾನಗರಗಳ ಒಂದು ಇನ್ನೊಂದು ಪ್ರಮುಖವಾದಂತ ಗುಣಲಕ್ಷಣನ ನಾವು ನೋಡೋದಾದ್ರೆ ಟ್ರಾನ್ಸ್ಪೋರ್ಟ್ ಓವರ್ಟೇಕ್ಸ್. ನೋಡ್ರಿ, ಈ ಬೃಹತ್ ಮಹಾನಗರಗಳು ಏನು ಮಹಾನಗರಗಳು ಮೆಗಾ ಸಿಟೀಸ್ಗಳು ಈ ಮುಂಬೈ ಮತ್ತೆ ಪುಣೆ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಮಡ್ರಾಸ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಅಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅನ್ನ ನೋಡೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಗಿಂತಲೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳು ಅದನ್ನ ಮೀರಿವೆ. ಮೂಲಭೂತ ಸೌಕರ್ಯಗಳನ್ನ ಮೀರಿ ಇವತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳು ಸಾಕಷ್ಟು ತನ್ನ ಕ್ಷೇತ್ರವನ್ನ ಆವರಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಮಹಾನಗರಗಳಲ್ಲಿ ಮತ್ತೆ ಬೃಹತ್ ಮಹಾನಗರಗಳಲ್ಲಿ ಮೆಟ್ರೋಪಾಲಿಟಿಸ್ ಸಿಟೀಸ್ಗಳಲ್ಲಿ ಮೆಗಾ ಸಿಟೀಸ್ಗಳಲ್ಲಿ ಮಹಾನಗರಗಳು ಏನಾಗಿದೆ ಅಂದ್ರೆ ತುಂಬಾನೇ ಒಂದು ಪ್ರಾಮುಖ್ಯತೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಎಲ್ಲಿ ನೋಡ್ತೀವಿ ನೋಡ್ರಿ, ವೆರಿ ವೈಡ್ ವೆರೈಟಿ ಆಫ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ತುಂಬಾನೇ ವಿಶಾಲವಾದಂತಹ ಒಂದು ಸಾರಿಗೆ ಸಂಪರ್ಕಗಳನ್ನ ಮಹಾನಗರಗಳು ಆವರಿಸಿಕೊಂಡಿವೆ. ತನ್ನದೇ ಆದಂತಹ ಬೆಂಗಳೂರಲ್ಲಿ ಹೋದ್ರೆ KSRTC ಬೇರೆ ಇದೆ, ಅಂದ್ರೆ BMTC ಬೇರೆ ಇದೆ, ಮೆಟ್ರೋ ಬೇರೆ ಇದೆ, ಹೀಗೆ ಮತ್ತೆ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್, ಏರ್ಲೈನ್ ಟ್ರಾನ್ಸ್ಪೋರ್ಟೇಷನ್ಸ್, ಹೀಗೆ ಮಹಾನಗರಗಳಲ್ಲಿ ನಾವು ನೋಡೋದಾದ್ರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗೆ ಯಾವುದೇ ರೀತಿಯಾದಂತ ಕೊರತೆ ಇಲ್ಲ. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ತುಂಬಾನೇ ಒಂದು ಆದ್ಯತಾ ಕ್ಷೇತ್ರಗಳನ್ನ ಗಣನೆಗೆ ತೆಗೆದುಕೊಂಡು ದ ಟ್ರಾನ್ಸ್ಪೋರ್ಟ್ ಓವರ್ಟೇಕ್ಸ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಕನ್ಸರ್ನ್. ಮೂಲಭೂತ ಸೌಕರ್ಯಗಳಿಗಿಂತಲೂ ಅದನ್ನ ಮಿತಿಮೀರಿ ಇವತ್ತು ಮಹಾನಗರಗಳಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳನ್ನ ಸುವ್ಯವಸ್ಥಿತವಾದಂತಹ ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂತ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳು ಮಹಾನಗರಗಳು ಮತ್ತೆ ಮೆಗಾ ಸಿಟೀಸ್ಗಳು ಏನಾಗಿದೆ ಅಂದ್ರೆ ಒಳಗೊಂಡಿವೆ. ದೆನ್ ಬೆಟರ್ ಗವರ್ನೆನ್ಸ್ ಇಸ್ ಎ ವೈಟಲ್ ಸ್ಟೆಪ್ ಟುವರ್ಡ್ಸ್ ದ ಬೆಟರ್ ಸಿಟೀಸ್. ನೋಡಿ, ಮಹಾನಗರಗಳಲ್ಲಿ ಮೆಗಾ ಸಿಟೀಸ್ಗಳಲ್ಲಿ ಉತ್ತಮವಾದಂತಹ ಆಡಳಿತ ಒಂದು ಏನಿದೆ ಅಂತಂದ್ರೆ ವ್ಯವಸ್ಥೆ ಇರೋದ್ರಿಂದ ಅವುಗಳು ವ್ಯವಸ್ಥಿತ ರೀತಿಯಲ್ಲಿ ನಗರಗಳ ಬೆಳವಣಿಗೆಗೆ ಕಾರಣೀಭೂತವಾಗಿವೆ. ನೋಡ್ರಿ, ಮಹಾನಗರಗಳಲ್ಲಿ ಮತ್ತೆ ಮೆಗಾ ಸಿಟೀಸ್ಗಳಲ್ಲಿ ಎಸ್ ಎ ಬೆಟರ್ ಗವರ್ನೆನ್ಸ್, ಒಂದು ಉತ್ತಮವಾದಂತಹ ಒಂದು ಆಡಳಿತ ವ್ಯವಸ್ಥೆ, ಅದು ಸ್ಥಳೀಯ ಸರ್ಕಾರಗಳಾಗಿರ್ಬೋದು ಮತ್ತೆ ಮಹಾನಗರಕ್ಕೆ ಪೂರಕವಾದಂತಹ ಆಡಳಿತ ವ್ಯವಸ್ಥೆ. ಇವತ್ತು ಬೆಂಗಳೂರಿಗೆ ಹೋದ್ರೆ BBMP ಅಂತ ಇದೆ, ಬೃಹತ್ ಬೆಂಗಳೂರು ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಅಂತಕ್ಕಂಥದ್ದು, ಮಹಾನಗರ ಪಾಲಿಕೆ ಅಂತಕ್ಕಂಥ. ಹೀಗೆ ಅವುಗಳು ಏನ್ ಮಾಡತ್ತೆ ಅಂದ್ರೆ ಈ ಒಂದು ಸಿಟೀಸ್ಗಳಿಗೆ, ಈ ಒಂದು ಮಹಾನಗರಗಳ ಮತ್ತೆ ಮೆಗಾ ಸಿಟೀಸ್ಗಳನ್ನ ಬೆಳವಣಿಗೆಗೆ ಏನ್ ಮಾಡತ್ತೆ ಅಂತಂದ್ರೆ ಅದರ ಒಂದು ಪ್ರಮುಖವಾದಂತಹ ತನ್ನದೇ ಆದಂತಹ ಒಂದು ಅಭಿವೃದ್ಧಿಯ ಒಂದು ಕಾರ್ಯಯೋಜನೆಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಸಿಟೀಸ್ ಡೆವಲಪ್ಮೆಂಟ್ಗೆ ಏನ್ ಮಾಡತ್ತೆ ಅಂತಂದ್ರೆ ತುಂಬಾನೇ ಹಂತ ಹಂತವಾಗಿ ಆಸಕ್ತಿಯ ಮೂಲಕ ಏನ್ ಮಾಡತ್ತೆ ಅಂದ್ರೆ ಸಿಟೀಸ್ಗಳನ್ನ ಬೆಳೆಸಲಿಕ್ಕೆ ಕಾರಣೀಭೂತವಾಗುತ್ತೆ. ದೆನ್ holistic solutions are desired but difficult to achieve. ಒಂದು ಹಾಲಿಸ್ಟಿಕ್ ಅಂತಂದ್ರೆ ಒಂದು ಎಲ್ಲಾ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ಏನೋ ಪರಿಹಾರವನ್ನು ದೊರಕಿಸಿಕೊಡೋದು ಸಾಧಿಸುವುದು ತುಂಬಾನೇ ಕಷ್ಟಕರ. ಮೆಗಾ ಸಿಟೀಸ್ಗಳು ಅವು ಗ್ರೋವಿಂಗ್ ಸಿಟೀಸ್, ತುಂಬಾ ಬೆಳವಣಿಗೆ ಹೊಂದ್ತಾ ಇರತ್ತೆ, ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರತ್ತೆ. ಆ ಸಮಸ್ಯೆಗಳನ್ನ ಪರಿಹಾರವನ್ನು ದೊರಕಿಸಿಕೊಡ್ತಕ್ಕಂಥದ್ದಾಗಿರ್ಬೋದು, ಜೊತೆಗೆ ಸಾಧನೆ ಮಹಾನಗರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಸಹ ಒಂದು ತುಂಬಾನೇ ಡಿಫಿಕಲ್ಟ್ ಆದಂತ ಒಂದು ಟಾಸ್ಕ್ ಅಂತಕ್ಕಂಥದ್ದು. ಹಾಗೇನೆ ದ ಪ್ರೈವೇಟ್ ಸೆಕ್ಟರ್ ಹ್ಯಾಸ್ ಎ ರೋಲ್ ಟು ಪ್ಲೇ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ. ಮಹಾನಗರಗಳಲ್ಲಿ
ಒಂದು ಖಾಸಗಿ ವಲಯಗಳು ಸಹ ತುಂಬಾನೇ ಏನೋ ಮಹಾನಗರಗಳ ಒಂದು ದಕ್ಷತೆಯನ್ನ, ಮಹಾನಗರಗಳ ಒಂದು ಬೆಳವಣಿಗೆಗೆ ತನ್ನ ಕೊಡುಗೆಗಳನ್ನ ನೀಡಿದೆ, ಪಾತ್ರವನ್ನು ನಿರ್ವಹಿಸಿದೆ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಸಿಟೀಸ್ಗಳಲ್ಲಿ ನೋಡ್ರಿ ಪ್ರೈವೇಟ್ ಇಂಡಸ್ಟ್ರೀಸ್ಗಳು, ಪ್ರೈವೇಟ್ ಆರ್ಗನೈಸೇಷನ್ಸ್ ಗಳನ್ನ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಗಳನ್ನ ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ, ಹೈದರಾಬಾದ್ ನಲ್ಲಿ ಹೋದ್ರೆ ಪಬ್ಲಿಕ್ PSU ಅಂತ ಕರಿತೀವಿ ನಾವು, ಪಬ್ಲಿಕ್ ಸ್ಟೇಟ್ ಎಂಟರ್ಪ್ರೈಸಸ್ ಅಂತ ಕರಿತೀವಿ. PSU ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಕರಿತೀವಿ PSU. ಆ PSU ಯೂನಿಟ್ ಗಿಂತಲೂ ಪ್ರೈವೇಟ್ ಸೆಕ್ಟರ್ಸ್ ಗಳು ಏನಾಗಿದೆ ಅಂತಂದ್ರೆ ತುಂಬಾನೇ ಒಂದು ದಕ್ಷತೆಯಿಂದ ಮತ್ತೆ ಹೆಚ್ಚಿನವಾದಂತಹ ಪಾತ್ರಗಳನ್ನ ಈ ನಗರಗಳ ಬೆಳವಣಿಗೆಯಲ್ಲಿ, ಮಹಾನಗರಗಳಲ್ಲಿ ತನ್ನ ಒಂದು ಸರ್ವಿಸ್ ಗಳನ್ನ ಕೊಡೋದಾಗಿರ್ಬೋದು, ತನ್ನದೇ ಆದಂತಹ ಮಹಾನಗರಗಳ ಪಾತ್ರಗಳ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಯಾರಿಟೀಸ್ ಏನಿದೆ ಅಂದ್ರೆ ತುಂಬಾನೇ ಹೆಚ್ಚಿನವಾದಂತಹ ಪ್ರಮಾಣವನ್ನ ನಾವು ನೋಡಿಸ್ತಾ ಇದೀವಿ ಪ್ರೈವೇಟ್. ಫಾರ್ ಎಕ್ಸಾಂಪಲ್, ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಯಾಕೆಂತಂದ್ರೆ ಇನ್ಫೋಸಿಸ್ ಇದೆ, TCS ಅಂತ ಬೇರೆ ಬೇರೆ ಸಾಫ್ಟ್ವೇರ್ ಕಂಪನೀಸ್ ಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, BML ಆಗಿರ್ಬೋದು, BHL ಆಗಿರ್ಬೋದು, ಇಂತಹ ಕೆಲವೊಂದಿಷ್ಟು ಪ್ರೈವೇಟ್ ಸೆಕ್ಟರ್ಸ್ ಗಳು ಏನ್ ಮಾಡಿದೆ ಅಂತಂದ್ರೆ ದೇರ್ ರೋಲ್ ಟು ಪ್ಲೇ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ, ತನ್ನ ದಕ್ಷತೆಯನ್ನ ಹೆಚ್ಚಿನ ಮಟ್ಟದಲ್ಲಿ ಏನ್ ಮಾಡತ್ತಂದ್ರೆ ನೀಡುವುದರ ಮೂಲಕ ತನ್ನ ಪಾತ್ರವನ್ನ ಮಹಾನಗರಗಳ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಕೊಡುಗೆಯನ್ನ ನೀಡುತ್ತೆ. ದೆನ್ ಹಾಗೇನೆ ಇನ್ನು ಕೆಲವೊಂದಿಷ್ಟು ಫೀಚರ್ಸ್ ಅನ್ನು ನಾವು 3 ಆಸ್ಪೆಕ್ಟ್ಸ್ ನಲ್ಲಿ ಕ್ಲಾಸಿಫೈ ಮಾಡ್ತೀವಿ. 3 ಪ್ರಮುಖವಾದಂತ, ಒಂದು ಸೋಷಿಯಲ್ ಆಸ್ಪೆಕ್ಟ್ಸ್, ಅದರಲ್ಲಿ ಇಂಪ್ರೂವ್ಡ್ ಹೆಲ್ತ್ ಕೇರ್, ದೆನ್ ಬೆಟರ್ ಎಜುಕೇಶನಲ್ ಅಪಾರ್ಚುನಿಟೀಸ್, ಮತ್ತೆ ಕಲ್ಚರಲ್ ವೆರೈಟಿ, ದೆನ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್. ಸೋಷಿಯಲ್ ಆಸ್ಪೆಕ್ಟ್ ನಲ್ಲಿ ಫೀಚರ್ಸ್ ಆಫ್ ಮೆಗಾ ಸಿಟೀಸ್ ನಲ್ಲಿ ನಾವು 3 ಆಸ್ಪೆಕ್ಟ್ಸ್ ಯಾವ್ದು ಅಂದ್ರೆ ಇಂಪ್ರೂವ್ಡ್ ಹೆಲ್ತ್ ಕೇರ್, ಸಾಮಾಜಿಕ ಅಂಶ, ಸುಧಾರಿತ ಆರೋಗ್ಯ ರಕ್ಷಣೆ. ಮಹಾನಗರಗಳಲ್ಲಿ ಮತ್ತೆ ಮೆಗಾ ಸಿಟೀಸ್ಗಳಲ್ಲಿ ಸುಧಾರಿತವಾದಂತಹ ಆರೋಗ್ಯ ರಕ್ಷಣೆಗೆ ಎಲ್ಲಾ ರೀತಿಯಾದಂತಹ ಸೇವೆಗಳು, ಸಂಪನ್ಮೂಲಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ನೋಡ್ರಿ, ಮಹಾನಗರಗಳಲ್ಲಿ ಒಂದು ಸುಧಾರಿತ ಆರೋಗ್ಯ ಸೇವಾ ಸೌಲಭ್ಯಗಳು ಮಹಾನಗರಗಳಲ್ಲಿ ಏನಾಗಿದೆ ಅಂದ್ರೆ ಕೇಂದ್ರೀಕೃತವಾಗಿ, ಮೆಗಾ ಸಿಟೀಸ್ಗಳಲ್ಲಿ ಮತ್ತೆ ಮಹಾನಗರಗಳಲ್ಲಿ, ಬೃಹತ್ ಮಹಾನಗರಗಳಲ್ಲಿ ಏನೋ ಸುಧಾರಿತವನ್ನ ನಮ್ಮ ಒಂದು ಪ್ರಮುಖವಾದಂತ ಎಲ್ಲಾ ರೀತಿಯಾದಂತಹ ಆರೋಗ್ಯ ರಕ್ಷಣೆಗೆ ಬೇಕಾಗ್ತಕ್ಕಂತಹ ಎಲ್ಲಾ ಸೌಲಭ್ಯಗಳು, ಸೇವೆಗಳು ಮಹಾನಗರಗಳಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ನಾವು ಈಸಿಯಾಗಿ ಆಕ್ಸೆಸಿಬಿಲಿಟಿ, ನಮಗೆ ಈಸಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆರೋಗ್ಯ ಸೇವೆಗಳನ್ನ, ಕಾಯಿಲೆಗಳು ಬಂದಾಗ ಮಹಾನಗರಗಳಿಗೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಗೆ ಏನಾದ್ರು ಹಾರ್ಟಿನ ಪ್ರಾಬ್ಲಮ್ ಅಂತಂದ್ರೆ ನಾವು ನಾರಾಯಣ ಹೃದಯಾಲಯಕ್ಕೆ ಹೋಗ್ತೀವಿ, ಅಥವಾ ಹೈದರಾಬಾದ್ ಫೋರ್ಟಿಸ್ ಹಾಸ್ಪಿಟಲ್ಗೆ ಹೋಗ್ತೀವಿ, ಚೆನ್ನೈಗೆ ಮತ್ತೆ ಕೊಲಂಬಿಯಾ ಹಾಸ್ಪಿಟಲ್ಗೆ ಹೋಗ್ತೀವಿ. ಹೀಗೆ ಮಹಾನಗರಗಳು ಏನಾಗಿದೆ ಅಂತಂದ್ರೆ ಸುಧಾರಿತ ಆರೋಗ್ಯ ರಕ್ಷಣೆಗೆ ಸೇವಾ ಸೌಲಭ್ಯಗಳನ್ನ ಏನ್ ಮಾಡಿದೆ ಅಂತಂದ್ರೆ ಒಳಗೊಂಡಿವೆ. ದೆನ್ ಸೆಕೆಂಡ್ ಏನಂದ್ರೆ ಉತ್ತಮ ಶೈಕ್ಷಣಿಕ ಅವಕಾಶ. ನೋಡ್ರಿ, ಮಹಾನಗರಗಳನ್ನ ನಾವು ಯಾಕೆ ಸೋಷಿಯಲ್ ಮೊಬಿಲಿಟೀಸ್ ಗಳಿಗೆ ಯಾಕೆ ಹೋಗ್ತೀವಿ ಅಂದ್ರೆ ಜನ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಮತ್ತೆ ಇನ್ನಿತರ ಮುಂದುವರಿದ ನಗರ ಪ್ರದೇಶಗಳಿಗೆ ನಾವು ಯಾಕೆ ಹೋಗ್ತೀವಿ ಅಂತಂದ್ರೆ ಫಾರ್ ದ ಬೆಟರ್ ಎಜುಕೇಶನಲ್ ಅಪಾರ್ಚುನಿಟೀಸ್, ಉತ್ತಮ ಶೈಕ್ಷಣಿಕ ಅವಕಾಶಗಳು ಮಹಾನಗರಗಳಲ್ಲಿ ಏನಾಗಿದೆ ಅಂದ್ರೆ ಕೇಂದ್ರೀಕೃತವಾಗಿದೆ. ಒಳ್ಳೆಯ ರೆಪ್ಯೂಟೆಡ್, ಶ್ರೇಷ್ಠವಾದಂತಹ ಮತ್ತೆ ಹೆಸರುವಾಸಿಯಾದಂತಹ ಶೈಕ್ಷಣಿಕ ಸಂಸ್ಥೆಗಳು, ಶೈಕ್ಷಣಿಕ ಅವಕಾಶಗಳನ್ನ ನಾವು ಹುಡುಕೊಂಡು ಏನ್ ಮಾಡ್ತೀವಿ, ಮಹಾನಗರಗಳಿಗೆ ಹೋಗ್ತೀವಿ. ಮಹಾನಗರಗಳು ಈ ಎಲ್ಲಾ ಅವಕಾಶಗಳನ್ನ ವ್ಯಕ್ತಿಗಳಿಗೆ ದೊರಕಿಸಿಕೊಡುತ್ತೆ. ಹೈಯರ್ ಎಜುಕೇಶನ್ಸ್ಗೆ ನಾವು ಹೈಯರ್ ಎಜುಕೇಶನ್ಸ್ಗೆ ಹೋಗ್ತೀವಿ ಅಂತಂದ್ರೆ ನಮ್ಮ ಒಂದು ಸಿಟಿ ಬಿಟ್ಟು ನಮ್ಮ ಮಹಾನಗರಗಳಿಗೆ ಹೋಗ್ತೀವಿ. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಎಜುಕೇಶನ್ಸ್ಗಳು ನಮ್ಮ ಒಂದು ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಉದ್ಯೋಗಾವಕಾಶಗಳನ್ನ ಪಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಬೆಟರ್ ಎಜುಕೇಶನಲ್ ಅಪಾರ್ಚುನಿಟೀಸ್ ಅಂತಕ್ಕಂಥದ್ದು ಮಹಾನಗರಗಳು ಉತ್ತಮ ಶೈಕ್ಷಣಿಕ ಅವಕಾಶಗಳನ್ನ ದೊರಕಿಸಿಕೊಡುತ್ತೆ ವ್ಯಕ್ತಿಗಳಿಗೆ. ಥರ್ಡ್, ಸಾಂಸ್ಕೃತಿಕ ವೈವಿಧ್ಯತೆ, ಕಲ್ಚರಲ್ ವೆರೈಟಿ. ಮಹಾನಗರಗಳಲ್ಲಿ ನೋಡ್ರಿ ನಾವು ಸಾಕಷ್ಟು ವಿವಿಧ ರೀತಿಯಾದಂತಹ ವಾಲಂಟರಿ ಅಸೋಸಿಯೇಷನ್ಸ್ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇತರೆ ಸಂಘ ಸಂಸ್ಥೆಗಳು, ಹಾಗೇನೆ ಸಾಂಸ್ಕೃತಿಕ ವೈವಿಧ್ಯತೆಗಳು ನಗರ ಭಾಗದಲ್ಲಿಕ್ಕಿಂತ ಮಹಾನಗರಗಳಲ್ಲಿ ತನ್ನ ವಿವಿಧ ರೀತಿಯಾದಂತಹ ವಿವಿಧ ಆಯಾಮಗಳನ್ನ, ಸಂಸ್ಕೃತಿಯ ವೈವಿಧ್ಯತೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಮಹಾನಗರಗಳಲ್ಲಿ ನಾವು ಹೋದಾದ್ರೆ ಕಲ್ಚರಲ್
ಹಬ್ ಅಂತ ಬೇರೆ ಇರುತ್ತೆ, ಕಲ್ಚರಲ್ ಕ್ಲಬ್ಸ್ ಗಳನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಸಂಸ್ಥೆಗಳು ಪ್ರತ್ಯೇಕವಾದಂತಹ ಕಲ್ಚರಲ್ ಡೈವರ್ಸಿಟೀಸ್ ಅನ್ನ ಏನ್ ಮಾಡತ್ತೆ ಅಂತಂದ್ರೆ ಅವು ಎಕ್ಸ್ಪೋಸ್ ಗಳನ್ನ ಮಾಡುತ್ತೆ, ಪಾರ್ಟಿಸಿಪೇಷನ್ ಗಳಿಗೆ ನಾವು ಅವಕಾಶ ಕೊಡುತ್ತೆ. ಹೀಗಾಗಿ ಮಹಾನಗರಗಳ ಪಾಲಿಕೆಯ ಇನ್ನೊಂದು ಪ್ರಮುಖವಾದಂತಹ ಇದು ಸಾಮಾಜಿಕ ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಮುಖ ಗುಣಲಕ್ಷಣಗಳು. ಹಾಗೇನೆ ಇನ್ನೊಂದು ಅಂತಂದ್ರೆ ರಾಜಕೀಯ ಭಾಗವಹಿಸುವಿಕೆ. ನೋಡ್ರಿ, ಮಹಾನಗರಗಳು ಮತ್ತೆ ಮೆಗಾ ಸಿಟೀಸ್ ಗಳಲ್ಲಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್ಗೆ ಅವಕಾಶ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್, ನಾನು ಹೇಳಿದೆ ಒಂದು ಮಹಾನಗರ ಅಂತ ಕರಿಬೇಕಾದ್ರೆ 5 ಲಕ್ಷ ಪಾಪ್ಯುಲೇಷನ್ ಒಳಗೊಂಡಿರ್ಬೇಕು ಅಥವಾ 1 ಮಿಲಿಯನ್ ಪಾಪ್ಯುಲೇಷನ್ ನ ಒಳಗೊಂಡಿರ್ಬೇಕು. ಮೆಗಾ ಸಿಟೀಸ್ ಅಂದ್ರೆ 10 ಲಕ್ಷ, ಇದು 1 ಕೋಟಿ ಜನಸಂಖ್ಯೆಯಿಂದ ಕೇಂದ್ರೀಕೃತವಾದಂತಹ ನಗರಗಳಿಗೆ ನಾವು ಮೆಗಾ ಸಿಟೀಸ್ ಅಂತ ಕರಿತೀವಿ. ಮೆಗಾ ಸಿಟೀಸ್ ನಲ್ಲಿ ಸಾಕಷ್ಟು ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಜನಸಂಖ್ಯೆ ಗಾತ್ರ ದೊಡ್ಡದಿರತ್ತೆ, ಹೀಗಾಗಿ ರಾಜಕೀಯವಾಗಿ ಭಾಗವಹಿಸಲಿಕ್ಕೆ ಅವಕಾಶಗಳು ದೊರಕಿಸಿಕೊಡುತ್ತೆ. ರಾಜಕೀಯವಾಗಿ ರಾಜಕೀಯ ಒಂದು ಸಂಘಟನೆಯಲ್ಲಿ ರಾಜಕೀಯವಾಗಿ ಪಾಲ್ಗೊಳ್ಳಿಕ್ಕೆ ಮತ್ತೆ ರಾಜಕೀಯವಾಗಿ ನಾವು ಸಹ ಮುಂದೆ ಬರ್ಲಿಕ್ಕೆ ಮಹಾನಗರಗಳು ಏನ್ ಮಾಡತ್ತೆ ಅಂತಂದ್ರೆ ಒಂದು ಅವಕಾಶಗಳನ್ನ ದೊರಕಿಸಿಕೊಡುತ್ತೆ. ಬಿಕಾಸ್ ಆಫ್ ದ ಮೇನ್ ರೀಸನ್ ಇಸ್ ಪಾಪ್ಯುಲೇಷನ್ ಆಗಿರ್ಬೋದು, ದೆನ್ ಇನ್ನಿತರ ಕಲ್ಚರಲ್ ವೆರೈಟೀಸ್ ಆಗಿರ್ಬೋದು, ಮತ್ತೆ ಎಜುಕೇಶನಲ್ ಅಪಾರ್ಚುನಿಟೀಸ್ ಆಗಿರ್ಬೋದು. ಹೀಗೆ ಸಾಕಷ್ಟು ಸಾಮಾಜಿಕ ಅಂಶಗಳ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ನಾವು ರಾಜಕೀಯವಾಗಿ ಸಹ ಭಾಗವಹಿಸಲಿಕ್ಕೆ ಮಹಾನಗರಗಳು ತಮ್ಮ ಒಂದು ಕೊಡುಗೆಯನ್ನ ನೀಡುತ್ತೆ. ದೆನ್ ಎಕನಾಮಿಕ್ ಆಸ್ಪೆಕ್ಟ್ಸ್, ಆರ್ಥಿಕ ಅಂಶಗಳು. ಮಹಾನಗರಗಳ ಮತ್ತೆ ಮೆಗಾ ಸಿಟೀಸ್ ಗಳ ಮುಖ್ಯವಾದಂತಹ ಒಂದು ಗುಣಲಕ್ಷಣಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಆರ್ಥಿಕ ಅಂಶಗಳು. ಎಕನಾಮಿಕ್ ಆಸ್ಪೆಕ್ಟ್ಸ್ ಅಂತ ಕರಿತೀವಿ. ಎಕ್ಸ್ಪ್ಯಾನ್ಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳ ವಿಸ್ತರಣೆ. ಮಹಾನಗರಗಳಲ್ಲಿ ಅಥವಾ ಮೆಗಾ ಸಿಟೀಸ್ ಗಳಲ್ಲಿ ನೋಡ್ರಿ ಏನು ಸಾಕಷ್ಟು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ. ಮತ್ತೆ ಮೂಲಭೂತ ಸೌಕರ್ಯಗಳು ಡೇ ಬೈ ಡೇ ಏನಾಗ್ತಿರತ್ತೆ ಅಂತಂದ್ರೆ ಇಲ್ಲಿ ಎಕ್ಸ್ಪ್ಯಾನ್ಷನ್ ಆಗ್ತಾನೆ ಇರುತ್ತೆ. ಫ್ಲೈಓವರ್ಸ್ ಗಳಾಗಿರ್ಬೋದು, ಕಮರ್ಷಿಯಲ್ ಹಬ್ಗಳಾಗಿರ್ಬೋದು, ಮತ್ತೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಕಮರ್ಷಿಯಲ್ ಗ್ರೋತ್ಸ್ ಗಳಾಗಿರ್ಬೋದು. ಹೀಗೆ ನೀವು ಒಂದು ಮಹಾನಗರಕ್ಕೆ ನೀವು ಎಂಟ್ರಿ ಕೊಟ್ರೆ ನಮ್ಗೆ ನಾವು ಫಸ್ಟ್ ನಮ್ಮ ಒಂದು ಕಣ್ಣಿಗೆ ಬೀಳ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಅಲ್ಲಿರುವ ಮೂಲಭೂತ ಸೌಕರ್ಯಗಳನ್ನ ನೋಡಿನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆ ಮಹಾನಗರಗಳು ನಮ್ಮನ್ನ ಏನ್ ಮಾಡತ್ತೆ ಅಂದ್ರೆ ಆಕರ್ಷಿತಗೊಳಿಸುತ್ತೆ. ಅಲ್ಲಿರ್ತಕ್ಕಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ನೋಡಿನೇ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲೇ ನಮ್ಮ ಒಂದು ಜೀವನವನ್ನ ಯಾಕೆ ರೂಪಿಸ್ಕೊಳ್ಬಾರ್ದು ಅಂತಕ್ಕಂಥ ಒಂದು ಆಸೆಗಳು ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಬೆಳೆದು ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳ ವಿಸ್ತರಣೆಗೆ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಮಹಾನಗರಗಳು ಅಥವಾ ಮೆಗಾ ಸಿಟೀಸ್ ಗಳ ಒಂದು ಪ್ರಮುಖವಾದಂತಹ ಆದ್ಯತಾ ಕ್ಷೇತ್ರ. ಸುವ್ಯವಸ್ಥಿತವಾದಂತಹ ರಸ್ತೆಗಳು ಮತ್ತೆ ಏನು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳನ್ನಾಗಿರ್ಬೋದು, ಇವೆಲ್ಲ ಸಹ ನಾವು ಮೂಲಭೂತ ಸೌಕರ್ಯಗಳನ್ನ ವಿಸ್ತರಣೆಯನ್ನ ಒಳಗೊಂಡಿರ್ತಕ್ಕಂಥ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಮೆಗಾ ಸಿಟೀಸ್ ಗಳಲ್ಲಿ, ಮಹಾನಗರಗಳಲ್ಲಿ. ನೀವು ಲಾಸ್ ಏಂಜಲಸ್ಗೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ, ಬಾಗ್ದಾದಕ್ಕೆ ಹೋಗ್ರಿ, ಸಿಂಗಾಪುರ್ ಸಿಟೀಸ್ಗೆ ಹೋಗ್ರಿ, ವ್ಯಾಟಿಕನ್ ಸಿಟೀಸ್ಗೆ ಹೋಗ್ರಿ, ಮೆಕ್ಸಿಕೋ ಸಿಟೀಸ್ಗೆ ಹೋಗ್ರಿ, ಅಲ್ಲೆಲ್ಲ ಹೋದ್ರೆ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ಫ್ಯಾಷನೇಬಲ್. ಫ್ಯಾಂಟಾಸ್ಟಿಕ್ ಆದಂತ ಒಂದು ಏನಿದೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನು ನೋಡ್ತೀವಿ. ಮೂಲ ಸೌಕರ್ಯಗಳು ಒಳ್ಳೆ ಏನು ಬ್ಯೂಟಿಫುಲ್ ಹೌಸಸ್, ಬ್ಯೂಟಿಫುಲ್ ಏನಿದೆ ಅಂದ್ರೆ ಅಪಾರ್ಟ್ಮೆಂಟ್ಸ್ ಗಳಾಗಿರ್ಬೋದು, ಮತ್ತೆ ಫಿಲ್ಮ್ ಥಿಯೇಟರ್ಸ್ ಗಳಾಗಿರ್ಬೋದು, ಶಾಪಿಂಗ್ ಮಾಲ್ಸ್ ಗಳಾಗಿರ್ಬೋದು. ಹೀಗೆ ಆ ಮೂಲಭೂತ ಸೌಕರ್ಯಗಳ ಒಂದು ವಿಸ್ತರಣೆಯನ್ನ ನೋಡೋದಾದ್ರೆ ಅವು ಹೆಚ್ಚಿನ ಒಂದು ವಿಸ್ತರಣೆಯ ಕ್ಷೇತ್ರಗಳನ್ನ ಒಳಗೊಂಡಿರುತ್ತೆ ಮೆಗಾ ಸಿಟೀಸ್ಗಳು ಮತ್ತೆ ಮಹಾನಗರಗಳಲ್ಲಿ. ಜೊತೆಗೆ ಹೆಚ್ಚಿನ ಆದಾಯ ಅವಕಾಶ, ಹೈಯರ್ ಇನ್ಕಮ್ ಅಪಾರ್ಚುನಿಟಿ. ಮಹಾನಗರಗಳನ್ನ ಹುಡುಕೊಂಡು ನಾವು ಮಹಾನಗರಗಳಿಗೆ ಯಾಕೆ ಹೆಚ್ಚು ಒಂದು ಪ್ರಯಾರಿಟೀಸ್ ಅನ್ನ ಕೊಡ್ತೀವಿ ಅಂತಂದ್ರೆ ದೇ ಗಿವ್ ಹೈಯರ್ ಇನ್ಕಮ್ ಅಪಾರ್ಚುನಿಟಿ. ಅವುಗಳು ನಮಗೆ ಹೆಚ್ಚಿನ ಆದಾಯದ ಅವಕಾಶಗಳನ್ನ ದೊರಕಿಸಿಕೊಡುತ್ತೆ. ಸಿಟಿಯಲ್ಲಿ ನಾವು ದಿನಕ್ಕೆ 100 ಅಥವಾ 200 ರೂಪಾಯಿ ದುಡಿತೀವಿ. ಬಟ್ ಅದೇ ಮಹಾನಗರಗಳಲ್ಲಿ ಹೋದಾಗ ಮಹಾನಗರಗಳಲ್ಲಿ ನಮ್ಗೆ
ಪರ್ ಡೇಗೆ ಏನಿದೆ ಅಂತಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಂದ್ರೆ 500 ರಿಂದ 1000 ರೂಪಾಯಿವರೆಗೂ ನಾವು ಏನ್ ಮಾಡ್ಬೋದು ಅಂತಂದ್ರೆ ಆದಾಯವನ್ನ ಗಳಿಸ್ತಕ್ಕಂಥ ಎಲ್ಲಾ ಅವಕಾಶಗಳು. ಬಿಕಾಸ್ ಆಫ್ ದ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಅಲ್ಲಿರ್ತಕ್ಕಂಥ ಒಂದು ಉತ್ಪಾದನೆಯ ಬೆಳವಣಿಗೆ. ನೆಕ್ಸ್ಟ್ ಬರುತ್ತೆ ಗ್ರೋತ್ ಇನ್ ಪ್ರೊಡಕ್ಷನ್. ಅಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ಗಳು ಇರೋದ್ರಿಂದ, ಉತ್ಪಾದನೆಯ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳು, ಗ್ರೋತ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚಿನವಾದಂತಹ ಆದಾಯ ಅವಕಾಶಗಳನ್ನ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಗೆ ಹೆಚ್ಚಿನವಾದಂತಹ ಆದಾಯ ಮತ್ತೆ ಅವಕಾಶಗಳನ್ನ ನಮ್ಮ ಒಂದು ಆರ್ಥಿಕವಾಗಿ ನಾವು ಸಬಲರಾಗ್ಲಿಕ್ಕೆ, ಆರ್ಥಿಕತೆಯಲ್ಲಿ ಹೆಚ್ಚಿನವಾದಂತಹ ಬೆಳವಣಿಗೆಯ ಪ್ರಗತಿಯನ್ನ ಮಹಾನಗರಗಳು ಒಳಗೊಂಡಿರೋದ್ರಿಂದ ಹೆಚ್ಚಿನ ಆದಾಯ ಅವಕಾಶಗಳನ್ನು ದೊರಕಿಸಿಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಯಾಕೆ ಸಿಟೀಸ್ಗೆ ವಲಸೆ ಬರ್ತೀವಿ, ಸಿಟೀಸ್ಗೆ ಮೊಬಿಲಿಟಿ ಆಗ್ತೀವಿ, ಸಿಟಿಯಿಂದ ಮೆಟ್ರೋಸ್ಗೆ, ಮೆಗಾ ಸಿಟೀಸ್ಗೆ ನಾವು ಯಾಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ನಮ್ಮ ಒಂದು ಕೌಶಲ್ಯ ಜ್ಞಾನವನ್ನ ಅನುಗುಣವಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ಒಳ್ಳೆಯ ಉದ್ಯೋಗಾವಕಾಶಗಳನ್ನ ಪಡೆದುಕೊಂಡು ನಮ್ಮ ಆದಾಯವನ್ನ ಏನ್ ಮಾಡ್ಬೋದು ಅಂತಂದ್ರೆ ಹೆಚ್ಚಿನ ಆದಾಯ ಅವಕಾಶಗಳನ್ನ ದೊರಕಿಸಿಕೊಡ್ತಕ್ಕಂತಹ ಒಂದು ಜಾಬ್ಗಳನ್ನ ನಾವು ಸರ್ಚ್ ಮಾಡಿ ಒಳ್ಳೆಯ ಆದಾಯವನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ಉತ್ಪಾದನೆಯಲ್ಲಿ ಬೆಳವಣಿಗೆ, ಗ್ರೋತ್ ಇನ್ ಪ್ರೊಡಕ್ಷನ್. ಇನ್ನೊಂದು ಎಕನಾಮಿಕ್ ಆಸ್ಪೆಕ್ಟ್ ನಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಗ್ರೋತ್ ಇನ್ ಪ್ರೊಡಕ್ಷನ್. ನೋಡ್ರಿ, ನಗರಗಳಲ್ಲಿ ನಾವು ಅವುಗಳು ಹೆಚ್ಚಿನವಾದಂತಹ ಒಂದು ಆದ್ಯತೆ ಅದರ ಮೇಲೆ ನೀಡುತ್ತೆ ಉತ್ಪಾದನೆ. ಸಾಕಷ್ಟು ಮಹಾನಗರಗಳಲ್ಲಿ, ಮೆಗಾ ಸಿಟೀಸ್ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಸಾಕಷ್ಟು ನೋಡ್ತೀವಿ ನಾವು. ಅದು ಆಟೋಮೊಬೈಲ್ ಆಗಿರ್ಬೋದು, ಅಥವಾ ಗಾರ್ಮೆಂಟ್ ಸೆಕ್ಟರೀಸ್ ಆಗಿರ್ಬೋದು, ಅಥವಾ ಸರ್ವಿಸ್ ಓರಿಯೆಂಟೆಡ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು. ಇವುಗಳೆಲ್ಲವೂ ಸಹ ಉತ್ಪಾದನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಒಂದು ಉತ್ಪಾದನೆಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುತ್ತೆ. ಹೀಗಾಗಿ ಉತ್ಪಾದನೆಯಲ್ಲಿ ಇವುಗಳು ಸಾಕಷ್ಟು ಡೇ ಬೈ ಡೇ ಏನಾಗಿರುತ್ತೆ ಅಂದ್ರೆ ಬೆಳವಣಿಗೆಯ ಒಂದು ಗ್ರೋತ್ ನಾವು ನೋಡ್ತಾ ಇದ್ವಿ. ಹಾಗೇನೆ ಟೆಕ್ನಾಲಜಿಕಲ್ ಇನ್ನೋವೇಷನ್ ಪ್ರೊಸೆಸ್. ನೋಡ್ರಿ, ಮಹಾನಗರಗಳಲ್ಲಿ, ಮೆಗಾ ಸಿಟೀಸ್ ಅಲ್ಲಿ ಟೆಕ್ನಾಲಜಿ ಆಸ್ಪೆಕ್ಟ್ಸ್ ಅನ್ನ ನೋಡೋದಾದ್ರೆ ತಾಂತ್ರಿಕ ನಾವೀನ್ಯತೆಯ ಒಂದು ಪ್ರಕ್ರಿಯೆನ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತೀವಿ. ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ನೋಡ್ರಿ, ನೀವು ಹೊಸ ಹೊಸ ಟೆಕ್ನಾಲಜಿಗಳನ್ನ ಮಹಾನಗರಗಳು, ಮೆಗಾ ಸಿಟೀಸ್ಗಳು ಏನ್ ಮಾಡಿರ್ತಂದ್ರೆ ಅವುಗಳನ್ನ ಅಡಾಪ್ಷನ್ ಮಾಡ್ಕೊಂಡಿರುತ್ತೆ. ಅವುಗಳನ್ನ ಇನ್ನು ಹೆಚ್ಚು ಹೆಚ್ಚು ಬಳಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಮೆಗಾ ಸಿಟೀಸ್ ಮತ್ತೆ ಮಹಾನಗರಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಈ ಒಂದು ಟೆಕ್ನಾಲಜಿ ಅಡಾಪ್ಷನ್ ಮತ್ತೆ ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್ ಗಳನ್ನ ನಾವು ಕೇಂದ್ರೀಕೃತವಾಗಿರ್ತಕ್ಕಂತಹ ನಗರಗಳಲ್ಲಿ ಮತ್ತೆ ಇಂಡಸ್ಟ್ರೀಸ್ ಆಗಿರ್ಬೋದು, ಇನ್ನಿತರ ಸರ್ವಿಸ್ ಓರಿಯೆಂಟೆಡ್ ಸೆಕ್ಟರ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಪ್ರೆಸೆಂಟ್ ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್ ಗಳನ್ನ ಏನ್ ಮಾಡಿರುತ್ತೆ ಅಂದ್ರೆ ಅಡಾಪ್ಷನ್ ಮಾಡ್ಕೊಂಡಿರುತ್ತೆ. ತಾಂತ್ರಿಕ ನಾವೀನ್ಯತೆಯ ಪ್ರಕ್ರಿಯೆ. ದೆನ್ ಥರ್ಡ್ ಫ್ಯಾಕ್ಟರ್ ಇಸ್ ಎಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತಕ್ಕಂಥದ್ದು, ಪರಿಸರದ ಅಂಶಗಳು. ಇಲ್ಲಿ ಮಹಾನಗರಗಳಲ್ಲಿ, ಮೆಗಾ ಸಿಟೀಸ್ಗಳಲ್ಲಿ ಏನು ಒಂದು ಲ್ಯಾಂಡ್ ಸ್ಪೇಸ್ ಲೆಸ್ ಯೂಸ್ ಫಾರ್ ದ ಸ್ಪೇಸ್ ಫಾರ್ ಕ್ಯಾಪಿಟಾ. ಎಲ್ಲಾದ್ರೂ ನೋಡ್ರಿ, ನೀವು ಎಲ್ಲಾದ್ರೂ ಎಂಟಿ ಲ್ಯಾಂಡ್ ನೋಡ್ಲಿಕ್ಕೆ ನೀವು ಸಾಧ್ಯನೇ ಆಗೋದಿಲ್ಲ. ಜಾಗದ ಒಂದು ಕಡಿಮೆ ಬಳಕೆ, ತಲಾ ಜಾಗದ ಕಡಿಮೆ ಬಳಕೆ. ಅಲ್ಲಿ ಅವರು ಎಲ್ಲಾದ್ರೂ ನೀವು ಎಷ್ಟು ಒಂದು 30x40 ಮೀಟರ್ ಅಥವಾ 100 ಸ್ಕ್ವೇರ್ ಫೀಟ್ ಅಥವಾ 200 ಸ್ಕ್ವೇರ್ ಫೀಟ್ ಇರತಕ್ಕಂತಹ ಒಂದು ಎಲ್ಲಾದ್ರೂ ಓಪನ್ ಎನ್ವಿರಾನ್ಮೆಂಟ್ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಲಾ ಜಾಗದ ಕಡಿಮೆ ಬಳಕೆ. ಅವರು ಇರ್ತಕ್ಕಂಥ ಎಲ್ಲಾ ಸ್ಪೇಸ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಪೇಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊತಾರೆ. ಲ್ಯಾಂಡ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಸ್ಪೇಸ್ ಗಳಾಗಿರ್ಬೋದು, ಎಲ್ಲವನ್ನ ಏನ್ ಮಾಡ್ತಾ ಇರ್ತಾರೆ ಮ್ಯಾಕ್ಸಿಮಮ್ ಆಗಿ ದೇ ಹ್ಯಾವ್ ಟು ಕನ್ಸ್ಯೂಮ್. ಸಾಕಷ್ಟು ಮ್ಯಾಕ್ಸಿಮಮ್ ಜಾಗವನ್ನ ಅವರು ಅಕ್ವೈರ್ ಮಾಡ್ಕೋತಾರೆ. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದ್ರೆ ಸಾರ್ವಜನಿಕ ಸಾರಿಗೆಗಳು ಅವಕಾಶಗಳು. ಮಹಾನಗರಗಳಲ್ಲಿ, ಮೆಗಾ ಸಿಟೀಸ್ಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಪಾರ್ಚುನಿಟೀಸ್, ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ಗಳನ್ನ ಒಂದು ಹೆಚ್ಚಿನ ಪ್ರಮಾಣದ ಸಾರ್ವಜನಿಕ ಸಾರಿಗೆಗಳ ಅವಕಾಶಗಳನ್ನ, ಸಾರ್ವಜನಿಕ ಸಾರಿಗೆಗಳ ಬಳಕೆಗಳನ್ನ ನಾವು ಮಹಾನಗರಗಳಲ್ಲಿ, ಮೆಗಾ ಸಿಟೀಸ್ಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಪಾರ್ಚುನಿಟಿ. ಡೆಲ್ಲಿ ತಗೊಳ್ರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಮೆಟ್ರೋಸ್ ಆಗಿರ್ಬೋದು, ರೈಲ್ವೆ ಫೆಸಿಲಿಟೀಸ್ ಆಗಿರ್ಬೋದು, ಏರ್ಲೈನ್ಸ್ ಗಳಾಗಿರ್ಬೋದು, ಹೀಗೆ ಸಾರ್ವಜನಿಕ ಸಾರಿಗೆ ಅವಕಾಶಗಳನ್ನ ಮಹಾನಗರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆವರಿಸಿಕೊಂಡ್ರೆ.
ಸಾರ್ವಜನಿಕ ಸಾರಿಗೆ ಅವಕಾಶ. ಏರ್, ರೈಲ್ವೆ, bus transportation, these are the public transport system. Public transport systems are very essential for growing the mega cities and the metro cities. ಸಾರ್ವಜನಿಕ ಸಾರಿಗೆ ಬಳಕೆಯ ಪ್ರಮಾಣ ಸಹ ಮಹಾನಗರಗಳಲ್ಲಿ ಮತ್ತೆ ಮೆಗಾ ಸಿಟಿಗಳಲ್ಲಿ ಹೆಚ್ಚಿನದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಸಹ ಸಾಕಷ್ಟು ದೇ ಆರ್ ವೆರಿ ಮೋರ್ ಡಿಪೆಂಡೆನ್ಸ್ ಆನ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಬೆಂಗಳೂರಲ್ಲಿ ನೋಡ್ರಿ, ಒಂದು ದಿನ ಏನು ಬೆಂಗಳೂರು, ಡೆಲ್ಲಿ ಪ್ರಮುಖವಾದ ಮಹಾನಗರಗಳಲ್ಲಿ ಮೆಗಾ ಸಿಟಿಗಳಲ್ಲಿ ಒಂದು ದಿನ ಬಸ್ ಟ್ರಾನ್ಸ್ಪೋರ್ಟ್ಸ್ಗಳು ಏನಾದ್ರೂ ಮುಷ್ಕರ ಹೂಡಿದ್ರೆ ಸಾರ್ವಜನಿಕರ ಮೇಲೆ ಸಾಕಷ್ಟು ಏನಾಗತ್ತೆ ಅಂದ್ರೆ ಪರಿಣಾಮ ಆಗುತ್ತೆ. ಹೀಗಾಗಿ ಅವರು ಹೆಚ್ಚು ಡಿಪೆಂಡೆನ್ಸಿ ಎದ್ರ ಮೇಲೆ ಇದ್ದಾರೆ ಅಂದ್ರೆ ಸಾರ್ವಜನಿಕ ಸಾರಿಗೆ. ಹೀಗಾಗಿ ಸಾರ್ವಜನಿಕ ಸಾರಿಗೆಗಳು ಮಹಾನಗರಗಳಲ್ಲಿ ಮತ್ತೆ ಮೆಗಾ ಸಿಟೀಸ್ಗಳು ಹೆಚ್ಚಿನವಾದ ಸಾರ್ವಜನಿಕ ಸಾರಿಗೆಯ ಬೆಳವಣಿಗೆಗೆ ಪೂರಕವಾದಂತಹ ಅವಕಾಶಗಳನ್ನು ಸೃಷ್ಟಿಸಿಕೊಡುತ್ತೆ. ಸಾರ್ವಜನಿಕ ಸಾರಿಗೆಯ ಬೆಳವಣಿಗೆಗೆ ಪೂರಕವಾದಂತಹ ಅವಕಾಶಗಳನ್ನ ಸೃಷ್ಟಿಸಿಕೊಡುತ್ತೆ. ದೆನ್ ಎಫಿಷಿಯಂಟ್ ಪ್ಲಾನಿಂಗ್ ಸ್ಪೇಸಸ್, ಯೋಜನಾಬದ್ಧವಾದಂತಹ ಒಂದು ಸ್ಥಳಗಳನ್ನ ಮಹಾನಗರಗಳು ಒಳಗೊಂಡಿರುತ್ತೆ. ಸಮರ್ಥ ಯೋಜನೆಯ ಸ್ಥಳ ಅಂತ, ಎಫಿಷಿಯಂಟ್ ಪ್ಲಾನಿಂಗ್ ಸ್ಪೇಸಸ್ ಅಂತ. ಮಹಾನಗರಗಳಲ್ಲಿ ನೋಡ್ರಿ, ಒಂದು ಪ್ಲಾನಿಂಗ್ ಸಿಸ್ಟಮ್ ಹೆಂಗಿರತ್ತಂದ್ರೆ ಸಿಸ್ಟಮೆಟಿಕ್ ಪ್ಲಾನಿಂಗ್ ಇರುತ್ತೆ. ಲೇಔಟ್ಸ್ಗಳ ಮನೆಗಳಾಗಿರ್ಬೋದು, ಲೇಔಟ್ಸ್ಗಳಾಗಿರ್ಬೋದು, ಮತ್ತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರ್ಬೋದು, ರೋಡ್ಸ್ಗಳಾಗಿರ್ಬೋದು, ಎಲ್ಲವೂ ಸಹ ಒಂದು ಎಫಿಷಿಯಂಟ್ ಪ್ಲಾನಿಂಗ್ ಸ್ಪೇಸಸ್ ಮೇಲೆ ಒಂದು ವಿಶೇಷವಾಗಿ ಒಂದು ಯೋಜನಾಬದ್ಧವಾದಂತಹ ಸ್ಥಳಗಳನ್ನ ಬಳಸಿಕೊಂಡು ನಗರಗಳನ್ನ ಏನ್ ಮಾಡಿರ್ತಾರೆ ಅಂದ್ರೆ ನಿರ್ಮಿಸಿಕೊಂಡಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಇಂಟಿಗ್ರೇಟೆಡ್ ರೀಸೈಕ್ಲಿಂಗ್ ಸೈಕಲ್, ನಗರಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಕೆಲವೊಂದಿಷ್ಟು ರೀಸೈಕ್ಲಿಂಗ್, ಈ ಘನತ್ಯಾಜ್ಯ ವಸ್ತುಗಳಾಗಿರ್ಬೋದು, ಅವುಗಳನ್ನ ಮತ್ತೆ ಪುನರ್ ಬಳಕೆಗೆ. ಈಗ ಘನತ್ಯಾಜ್ಯ ವಸ್ತು ಅಂತಂದ್ರೆ ನಾವು ಏನಂತಂದ್ರೆ ವೇಸ್ಟ್ ಡಿಸ್ಪೋಸಲ್, ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಅಂತ ಕರಿತೀವಲ್ಲ, ಅದನ್ನ ನಾವು ಮಹಾನಗರಗಳು ಮೆಗಾ ಸಿಟೀಸ್ಗಳನ್ನ ಮತ್ತೆ ಏನ್ ಮಾಡ್ತಾ ಇರ್ತಾರೆ, ಪುನರ್ ಬಳಕೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗಳು ಮಹಾನಗರಗಳಲ್ಲಿ ಮೆಗಾ ಸಿಟೀಸ್ಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಮಹಾನಗರಗಳಲ್ಲಿ ಮತ್ತೆ ಮೆಗಾ ಸಿಟೀಸ್ಗಳಲ್ಲಿ ಪ್ರತಿಯೊಂದು ವಸ್ತುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಏನು ವೇಸ್ಟ್ ಡಿಸ್ಪೋಸಲ್ಸ್ ಅಂತ ಕರಿತೀವಿ ನಾವು, ಘನತ್ಯಾಜ್ಯ ವಸ್ತುಗಳು ಮತ್ತೆ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ಸ್ ಗಳನ್ನ ಅವುಗಳನ್ನೆಲ್ಲವನ್ನ ಏನ್ ಮಾಡ್ಬೋದು ಅಂತಂದ್ರೆ ಮರುಬಳಕೆಗೆ ಅವುಗಳು ವಿಶೇಷವಾದಂತಹ ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಅವುಗಳನ್ನ ಮರುಬಳಕೆಗೆ ಮಾಡ್ಕೊಳುತ್ತೆ. ದೆನ್ ಟಿಪಿಕಲ್ ಚಾಲೆಂಜಸ್ ಫೇಸ್ಡ್ ಬೈ ದ ಮೆಗಾ ಸಿಟೀಸ್, ಅಂದ್ರೆ ಮೆಗಾ ಸಿಟೀಸ್ಗಳು ಅಥವಾ ಮೆಗಾ ಸಿಟೀಸ್ ಮತ್ತು ಮಹಾನಗರಗಳು ಒಳಗೊಂಡಿರ್ತಕ್ಕಂಥ ಪ್ರಮುಖ ಸವಾಲುಗಳು. ಮಹಾನಗರಗಳು ಮತ್ತೆ ಮೆಗಾ ಸಿಟೀಸ್ಗಳು ಯಾವೆಲ್ಲ ಒಂದು ಪ್ರಮುಖವಾದಂತಹ ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಸ್ಲಮ್ಸ್ ಫಸ್ಟ್. ಮಹಾನಗರಗಳು ಮೆಗಾ ಸಿಟೀಸ್ಗಳು ಒಂದು ಗಳಲ್ಲಿರ್ತಕ್ಕಂಥ ಪ್ರಮುಖವಾದಂತಹ ಸವಾಲು ಮತ್ತೆ ಸಮಸ್ಯೆಯನ್ನ ನಾವು ನೋಡೋದಾದ್ರೆ ಸ್ಲಮ್ಸ್. ಫಾರ್ ಎಕ್ಸಾಂಪಲ್ ಮುಂಬೈ ತೆಗೆದುಕೊಳ್ರಿ, ಡೆಲ್ಲಿ ತೆಗೆದುಕೊಳ್ರಿ, ಅಲ್ಲಿ ಹೋದ್ರೆ ಸ್ಲಮ್ಸ್ಗಳು, ಇಟ್ ಈಸ್ ಅಬ್ಸರ್ವ್ಡ್ ದಟ್ ಡ್ಯೂ ಟು ದ ರೈಸಿಂಗ್ ಪಾಪ್ಯುಲೇಷನ್ the absolute numbers of the slum dwellers is rising. There are legal and illegal settlement with insufficient housing and sanitation. ಪ್ರಮುಖ ಮಹಾನಗರಗಳು ಮೆಗಾ ಸಿಟೀಸ್ಗಳಲ್ಲಿ ಒಂದು ಪ್ರಮುಖವಾದ ಸವಾಲುಗಳು ಏನಂತಂದ್ರೆ, ಜನ ವಲಸೆ ಬರ್ತಾರೆ, ಒಂದೆಲ್ಲೋ ಒಂದು ಶೆಡ್ ಹಾಕುತ್ತಾರೆ, ಆ ಜನ ಆ ಒಂದು ಪ್ರದೇಶವನ್ನು ಆಕ್ರಮಿಸಿಕೊಂಡು ತಮ್ಮದೇ ಆದಂತಹ ಒಂದು ಪ್ರದೇಶವನ್ನು ನಿರ್ಮಿಸ್ಕೊತಾರೆ. ಮುಂದೆ ಅದನ್ನ ಸರ್ಕಾರಗಳು ಏನ್ ಮಾಡತ್ತೆ ಅದನ್ನ ನೋಟಿಫೈಡ್ ಅಥವಾ ಡಿನೋಟಿಫೈಡ್ ಅಂತಕ್ಕಂಥದನ್ನಾಗಿ ಸ್ಲಮ್ಸ್ ಗಳನ್ನಾಗಿ ಏನ್ ಮಾಡತ್ತೆ ಅಂದ್ರೆ ಗುರುತಿಸ್ಕೊಳುತ್ತೆ. ಹೀಗಾಗಿ ಈ ಸ್ಲಮ್ಗಳ ಒಂದು ನಿರ್ವಹಣೆ ಮಾಡೋದು, ಸ್ಲಮ್ಗಳ ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ದೊರಕಿಸಿಕೊಡೋದು ಮಹಾನಗರಗಳಿಗೆ ಮತ್ತೆ ಮೆಗಾ ಸಿಟೀಸ್ಗಳಿಗೆ ಒಂದು ಪ್ರಮುಖವಾದಂತಹ ಒಂದು ಸವಾಲಾಗಿ ಒಂದು ಸಮಸ್ಯೆಯನ್ನ ನಾವು ನೋಡ್ತಾ ಇದ್ದೀವಿ. This is largely due to the massive migration. ನಾನು ಹೇಳಿದ್ದಲ್ಲ,
ವಲಸೆಯ ಕಾರಣದಿಂದಾಗಿ ಇವತ್ತು ಜನ ಮಹಾನಗರಗಳಿಗೆ ಮೆಗಾ ಸಿಟೀಸ್ಗಳಿಗೆ ವಲಸೆ ಬರ್ತಾರೆ. ವಲಸೆ ಪರಿಣಾಮದಿಂದಾಗಿ ಸ್ಲಮ್ಗಳು ಹುಟ್ಟಿಕೊಳ್ಳುತ್ತೆ. ಆ ಸ್ಲಮ್ಗಳ ಜನರಿಗೆ ಏನು ಅವರಿಗೆ ವಸತಿ ಆಗಿರ್ಬೋದು, ನೈರ್ಮಲ್ಯದ ಒಂದು ಕೊರತೆಯಿಂದಾಗಿ ಸಾಕಷ್ಟು ಏನಾಗತ್ತೆ ಅಂದ್ರೆ ಆ ನಗರಗಳು ಏನಾಗತ್ತೆ ಅಂತಂದ್ರೆ ಸ್ಲಮ್ಗಳಿಂದ ಆವೃತವಾಗತ್ತೆ. ಡೆಲ್ಲಿ ಮತ್ತೆ ಮುಂಬೈನಲ್ಲಿ ಸ್ಲಮ್ಗಳನ್ನು ನೋಡಿದ್ರೆ ನೀವು ತುಂಬಾನೇ ನಗರದ ಪ್ರಮುಖ ಕೇಂದ್ರಗಳನ್ನೇ ಆವರಿಸ್ಕೊಂಡಿವೆ ಈ ಸ್ಲಮ್ಸ್ಗಳು ಡೆಲ್ಲಿ ಮತ್ತೆ ಇದರಲ್ಲಿ. ಬಟ್ ಅದೇ ಬೆಂಗಳೂರಲ್ಲಿ ನೋಡಿದ್ರೆ ಸ್ಲಮ್ಗಳನ್ನ ಒಂದು ಸಿಟಿ ಬಿಟ್ಟು ಅರೌಂಡ್ ಒಂದು 2 to 5 to 6 ಕಿಲೋಮೀಟರ್ಸ್ ಗಳಲ್ಲಿ ನೋಡ್ತೀವಿ ನಾವು. ಕೆಲವೊಂದು ಬೆಂಗಳೂರಲ್ಲಿ ಸ್ಲಮ್ಸ್ಗಳು ಇದೆ, ಬಟ್ ಇಲ್ಲ ಅನ್ನೋದ್ರಲ್ಲಿ ಬೆಂಗಳೂರು ಡೆಲ್ಲಿನಲ್ಲಿ. ಬಟ್ ವಿದಿನ್ ದ ಸೆಂಟರ್ ಪ್ಲೇಸ್ ನಲ್ಲಿನೇ ನಾವು ಡೆಲ್ಲಿ ಮತ್ತೆ ಇಲ್ಲಿ ಮುಂಬೈನಲ್ಲಿ ಸ್ಲಮ್ಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ವಿ. ಮೆಗಾ ಸಿಟೀಸ್ ಅಂತ ಹೇಳ್ತೀವಿ ನಾವು. ಮುಂಬೈ ಮತ್ತೆ ಯಾವುದು ಡೆಲ್ಲಿ ಮತ್ತೆ ಬೆಂಗಳೂರಿನಲ್ಲೆಲ್ಲ ಸ್ಲಮ್ಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದಂತ ಚಾಲೆಂಜ್. ಕಾಸ್ಡ್ ದ growth rates of the urban population and spatial concentration not seen before the history. Slum dwellers often have minimal and no access to education, healthcare or the urban economy. ಈ ಸ್ಲಮ್ಗಳ ಬೆಳವಣಿಗೆಯಿಂದಾಗಿ ಏನಾಗತ್ತೆ ಅಂದ್ರೆ ಏನು ಮಹಾನಗರಗಳು ಏನು ಒಂದು ಕಲ್ಪನೆ ಇಟ್ಕೊಂಡಿರ್ತಾವಲ್ಲ ಮೆಗಾ ಸಿಟೀಸ್ಗಳು, ಆ ಕಲ್ಪನೆಗಳು ಇವತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು ದಾರಿಯಲ್ಲಿ ಸಾಗಿಸ್ಲಿಕ್ಕೆ ಸ್ಲಮ್ಗಳು ಏನಾಗಿದೆ ಅಂದ್ರೆ ಇವತ್ತು ಹಿನ್ನಡೆಗೆ ಕಾರಣೀಭೂತವಾಗಿ. ನೆಕ್ಸ್ಟ್ ಕ್ರೈಮ್ ರೇಟ್. ಮಹಾನಗರಗಳಲ್ಲಿ ನಾವು ಇನ್ನೊಂದು ಪ್ರಮುಖವಾದಂತ ಸಮಸ್ಯೆ ಚಾಲೆಂಜ್ ಯಾವುದು ಅಂತಂದ್ರೆ ಕ್ರೈಮ್. ಆಸ್ ದೇರ್ ಇಸ್ ಎ ಲ್ಯಾಕ್ ಆಫ್ ಪ್ರಾಪರ್ ಅಂಡ್ ಸಫಿಶಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪಬ್ಲಿಕ್ ಸರ್ವಿಸ್ ವಿಚ್ ಇನ್ಕ್ಲೂಡ್ಸ್ ಸ್ಯಾನಿಟೇಷನ್, ಹೌಸಿಂಗ್, ಎಜುಕೇಶನ್, ಹೆಲ್ತ್ ಕೇರ್ ಟು ಸಪೋರ್ಟ್ ದ ಗ್ರೋವಿಂಗ್ ಪಾಪ್ಯುಲೇಷನ್ ನಾಟ್ ಓನ್ಲಿ ಲೀಡ್ಸ್ ಟು ದ ಗ್ರೋತ್ ಆಫ್ ಸ್ಲಮ್ಸ್. ಈ ಸ್ಲಮ್ಗಳನ್ನ ಕಾನ್ಸಂಟ್ರೇಷನ್ ಮಾಡಿ ನಾವು ಸ್ಲಮ್ಗಳಲ್ಲಿ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ದೊರಕಿಸಿಕೊಡೋದು ಕಷ್ಟವಾಗತ್ತೆ. ಹೀಗಾಗಿ ಬಟ್ ಆಲ್ಸೋ ಬ್ರೀಡ್ಸ್ ಡಿಸ್ಕಂಟೆಂಟ್ ಅಮಾಂಗ್ ದ ಅರ್ಬನ್ ಡೆವಲಪರ್ಸ್ ಲೀಡಿಂಗ್ ದ ಹೈ ಕ್ರೈಮ್ ರೇಟ್ಸ್. ಎಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಕ್ರೈಮ್ ಏನಿದೆ ಅಂದ್ರೆ ಜಾಸ್ತಿ ಇದೆ. ಬೆಂಗಳೂರು ತೆಗೆದುಕೊಳ್ರಿ ಮತ್ತೆ ಮುಂಬೈ, ಇಲ್ಲೆಲ್ಲ ನಾವು ನೋಡೋದಾದ್ರೆ ಇಲ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ರೇಟ್ಸ್ ಕ್ರೈಮ್ ರೇಟು ಸಹ ಅಷ್ಟೇ. ಕ್ರೈಮ್ ರೇಟ್ ನೋಡಿದ್ರೆ ಸಿಕ್ಕಾಪಟ್ಟಿ ಕ್ರೈಮ್ ರೇಟ್ ಇದೆ. ಹೀಗಾಗಿ ಇದೊಂದು ಪ್ರಮುಖವಾದಂತಹ ಸವಾಲುಗಳಲ್ಲಿ ನಾವು ನೋಡ್ತಾ ಇದ್ವಿ. ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಪ್ರಾಪರ್ ಅಂಡ್ ಸಫಿಶಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಏನು ನಗರಗಳು ಬೆಳವಣಿಗೆ ಆಗ್ತಾ ಇದೆ, ಅದಕ್ಕೆ ಪೂರಕವಾಗಿ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಮತ್ತೆ ಸಾರ್ವಜನಿಕ ಒಂದು ಸೇವೆಗಳು, ಕಾರ್ಯಚಟುವಟಿಕೆಗಳನ್ನ ಬೆಳೆಯುತ್ತಿರುವ ನಗರಗಳ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಕ್ರೈಮ್ ರೇಟ್ಗಳು ಏನಾಗ್ತಾ ಇದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ದೆನ್ ಹೋಮ್ಲೆಸ್ನೆಸ್. ಮೆಗಾ ಸಿಟೀಸ್ ಹ್ಯಾವ್ ಸಿಗ್ನಿಫಿಕೆಂಟ್ ನಂಬರ್ಸ್ ಆಫ್ ಹೋಮ್ಲೆಸ್ನೆಸ್ ಪೀಪಲ್. ಸಾಕಷ್ಟು ಜನರು ಏನಾಗಿದ್ದಾರೆ ಅಂತಂದ್ರೆ ಮನೆ ಇಲ್ಲದವರು, ವಸತಿಹೀನರು. ಹೋಮ್ಲೆಸ್ನೆಸ್ ಅಂತಂದ್ರೆ ವಸತಿಹೀನ. ನಾನು ಹೇಳಿದೆ ಫಸ್ಟ್ ಸವಾಲು ಏನಂದ್ರೆ ಸ್ಲಮ್ಸ್. ಮೆಗಾ ಸಿಟಿಯಲ್ಲಿ ಸಾಕಷ್ಟು ಪಾಪ್ಯುಲೇಷನ್ ಇದೆ, ಬಟ್ ಆ ಪಾಪ್ಯುಲೇಷನ್ ದಲ್ಲಿ ಸಾಕಷ್ಟು ಜನ ಏನಾಗಿದ್ದಾರೆ ಅಂತಂದ್ರೆ ವಸತಿಹೀನರಾಗಿದ್ದಾರೆ. ವಸತಿಹೀನ ಜನರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ವಸತಿಹೀನರಲ್ಲಿ ಸ್ಲಮ್ ಡೆವಲಪರ್ಸ್, ಸ್ಲಮ್ ನಿವಾಸಿಗಳನ್ನ ನಾವು ಸಾಕಷ್ಟು ಅವರಿಗೆ ಸ್ವಂತವಾದಂತಹ ಪ್ರತ್ಯೇಕವಾದಂತಹ ವಸತಿಗಳಿಂದ ಮೆಗಾ ಸಿಟಿ ಅಲ್ಲಿ ಇರ್ತಕ್ಕಂಥ ಜನರು, ಮಹಾನಗರಗಳಲ್ಲಿ ಇರ್ತಕ್ಕಂಥ ಜನರು ವಸತಿಯಿಂದ ವಂಚಿತರಾಗಿದ್ದಾರೆ, ವಸತಿಹೀನರಾಗಿದ್ದಾರೆ. ದೆನ್ ಟ್ರಾಫಿಕ್ ಕಂಜೆಷನ್. ಮಹಾನಗರಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ಒಂದು ಸಮಸ್ಯೆ ಏನು ಅಂತಂದ್ರೆ ಟ್ರಾಫಿಕ್. ನೋಡಿ, ಬೆಂಗಳೂರಿನಲ್ಲಿ, ಹೈದರಾಬಾದ್ ನಲ್ಲಿ ಇಲ್ಲೆಲ್ಲ ನಾವು ಡೈಲಿ ಪೇಪರ್ ನಲ್ಲಿ ನೋಡ್ತೀವಿ. ಎಲ್ಲೋ ಒಂದು ಕಡೆ ಸಣ್ಣ ಆಕ್ಸಿಡೆಂಟ್ ಆದ್ರೂ ಸಹ 1 hour 2 hours ವರೆಗೂ ಏನಾಗತ್ತೆ ಅಂತಂದ್ರೆ ಟ್ರಾಫಿಕ್ ಅನ್ನ ನೋಡ್ತೀವಿ. ಲುಕಿಂಗ್ ವಿದಿನ್ ದ ಅವರ್ ಓನ್ geographical boundaries, cities like Mumbai, Kolkata are facing huge traffic. ಎಷ್ಟೊಂದು ಟ್ರಾಫಿಕ್ ಅನ್ನ ನೋಡ್ತೀವಿ ಅಂತಂದ್ರೆ ತುಂಬಾನೇ ಬಹಳ ವಿಶಾಲವಾದಂತ ದೊಡ್ಡದಾದಂತ ಒಂದು ಟ್ರಾಫಿಕ್ ಅನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಮಹಾನಗರಗಳಲ್ಲಿ, ಮೆಗಾ ಸಿಟೀಸ್ಗಳಲ್ಲಿ. ಈ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಜಾಸ್ತಿನೇ ಆಗ್ತಾ ಇದೆ. ಇದೊಂದು ಸವಾಲಾಗಿ ನಾವು ನಗರಗಳ ಬೆಳವಣಿಗೆಗೆ ಟ್ರಾಫಿಕ್ ಕಂಜೆಷನ್ ಅದೊಂದು ಸವಾಲಾಗಿ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಆಫ್ ದ
ಪಾಪ್ಯುಲೇಷನ್ ಅಂಡ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂಡ್ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್. ಇವುಗಳು ಮೆಗಾ ಸಿಟೀಸ್ಗಳಲ್ಲಿ ಮತ್ತೆ ಮಹಾನಗರಗಳಲ್ಲಿ ಹೆಚ್ಚಿನವಾದಂತಹ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ನೋಡ್ತೀವಿ. ಹೆಚ್ಚಿನವಾದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಂದಾಗಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ಟ್ರಾಫಿಕ್ ಅನ್ನ ನಾವು ನೋಡ್ತಾ ಇದ್ದೀವಿ. Traffic congestion leads to increased population, slow speed of vehicles. ಟ್ರಾಫಿಕ್ ನಿಂದಾಗಿ ಏನಾಗುತ್ತೆ ಅಂದ್ರೆ ನಮ್ಮ ವೆಹಿಕಲ್ಗಳು ನಾವು ಸ್ಲೋ ಆಗಿ ಹೋಗ್ಬೇಕಾಗತ್ತೆ. ಸ್ಲೋ ಸ್ಪೀಡ್ ಆಫ್ ವೆಹಿಕಲ್ಸ್, ನಾವು ನಡೆಸ್ತಕ್ಕಂಥ ವೆಹಿಕಲ್ಗಳನ್ನ ಬಹಳ ಸಾವಕಾಶವಾಗಿ ಹೋಗ್ಬೇಕಾಗತ್ತೆ. ಇದ್ರ ಎಲ್ಲೋ ಒಂದ್ ಕಡೆ 5 ನಿಮಿಷ ಹೋಗೋದು ಅರ್ಧ ತಾಸಿಗೆ ಹೋಗ್ತೀವಿ. ದೆನ್ ಅರ್ಬನ್ ಸ್ಪ್ರಾಲ್ ಅಂದ್ರೆ ನಗರಗಳ ಒಂದು ವಿಸ್ತರಣೆ. ನಗರಗಳು ಅರ್ಬನ್ ಸ್ಪ್ರಾಲ್ ಹ್ಯಾವ್ ದ ಡಿಸ್ಅಡ್ವಾಂಟೇಜ್ ಆಫ್ ಲಾಂಗರ್ ಟ್ರಾನ್ಸ್ಪೋರ್ಟ್ ಡಿಸ್ಟೆನ್ಸ್ ಟು ವರ್ಕ್, high car dependency, inadequate facilities, health, cultural, higher per person infrastructure cost. ನಗರಗಳ ಒಂದು ಬೆಳವಣಿಗೆ ಏನಾಗ್ತಾ ಇದೆ ಅಂತಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಒಂದು ಹೆಚ್ಚಿನವಾದಂತಹ ಸಾರಿಗೆ ಸಂಪರ್ಕಗಳ ಕಾಲಾವಧಿ ಹೆಚ್ಚಾಗ್ತಾ ಇದೆ. ಜೊತೆಗೆ ಪ್ರತಿಯೊಬ್ಬರು ಏನೋ ಹೈ ಕಾರ್ ಡಿಪೆಂಡೆನ್ಸಿ, ಪ್ರತಿಯೊಬ್ಬರು ಸ್ವಂತವಾದಂತಹ ಒಂದು ಸಾರಿಗೆ ಸಂಪರ್ಕಗಳಿಗೆ ಹೆಚ್ಚು ಡಿಪೆಂಡೆನ್ಸಿ ಆಗಿದ್ದಾರೆ. ಜೊತೆಗೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಇವತ್ತು ನಗರ ವಂಚಿತವಾಗಿರ್ತಕ್ಕಂಥದನ್ನ ಸಹ ನಾವು ನೋಡ್ತಾ ಇದ್ದೀವಿ. ದೆನ್ ಒನ್ ಮೋರ್ challenge is air pollution. There are hazardous chemicals which are let out and are harmful to the humans, other living organism, and are also damaging the natural environment. Note, air pollution. ಈ ಡೆಲ್ಲಿಯಲ್ಲೆಲ್ಲ ನೋಡ್ರಿ, ಇವಾಗ ಏನೋ ಮೊನ್ನೆ ಲಾಕ್ಡೌನ್ ಆಗಿದೆ. ಪ್ರತಿ ವರ್ಷ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದಿನ ಬಿಟ್ಟು ಒಂದಿನ ಆಡ್ ಅಂಡ್ ಇವನ್ ವೆಹಿಕಲ್ ನಂಬರ್ ಮೇಲೆ ಏನ್ ಮಾಡ್ತಿರೋ ಅಂತಂದ್ರೆ ಒಂದಿನ ಆಡ್ ವೆಹಿಕಲ್ ಮೂವ್ ಆಗ್ಬೇಕು, ಇನ್ನೊಂದಿನ ಇವನ್ ನಂಬರ್ ವೆಹಿಕಲ್ ಮೂವ್ ಆಗ್ಬೇಕು ಅಂತಕ್ಕಂಥ. ಬಿಕಾಸ್ ಆಫ್ ದ ಏರ್ ಪೊಲ್ಯೂಷನ್. ನಗರಗಳು ತುಂಬಾನೇ ವಾಯು ಮಾಲಿನ್ಯವನ್ನ ಆವರಿಸಿಕೊಂಡಿವೆ. ಆ ವಾಯು ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ಯಾವುದೇ ನಗರಗಳು ಸರಿಯಾದಂತಹ ಒಂದು ಯೋಜನೆಗಳನ್ನ ಹಾಕೊಂಡಿಲ್ಲ. ದಿನದಿಂದ ದಿನಕ್ಕೆ ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಮತ್ತೆ ಯಾವುದು ಸೌಂಡ್ ಪೊಲ್ಯೂಷನ್ ಮತ್ತೆ ಏರ್ ಪೊಲ್ಯೂಷನ್ಸ್, ಸಾಕಷ್ಟು ರೀತಿಯಾದಂತಹ ಮಾಲಿನ್ಯಗಳು ಏನಾಗಿದೆ ಅಂತಂದ್ರೆ ನಗರವನ್ನ ಆವರಿಸಿಕೊಂಡಿವೆ. ಸ್ಮಾಗ್ is a typical form of air pollution which happens due to the vehicle emission and industrial fuels. ಸಾಕಷ್ಟು ಕಾರ್ಖಾನೆಯ ಇಂದ ಸೂಸುವ ಹೊಗೆಗಳು ಆಗಿರ್ಬೋದು, ಮತ್ತೆ ಇನ್ನಿತರ ಸಾರ್ವಜನಿಕ ಸಾರಿಗೆ ಅಥವಾ ಸ್ವಂತ ಸಾರಿಗೆ ವೆಹಿಕಲ್ ನಿಂದ ಬರ್ತಕ್ಕಂತಹ ಒಂದು ವಿಷಾನಿಲಗಳ ಮೂಲಕ ಏನಾಗುತ್ತೆ ಅಂದ್ರೆ ನಗರಗಳು ಆವರಿಸಿಕೊಂಡಿರೋದ್ರಿಂದ ಇವತ್ತು ಪ್ರತಿಯೊಂದು ನಗರಗಳಲ್ಲಿ ನಾವು ಈ ಒಂದು ಪೊಲ್ಯೂಷನ್ಸ್ ಅನ್ನ, ವಾಯು ಮಾಲಿನ್ಯವನ್ನ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಇದಿಷ್ಟು ಮೆಗಾ ಸಿಟೀಸ್ಗಳು ಮತ್ತೆ ಮಹಾನಗರಗಳು ಒಳಗೊಂಡಿರ್ತಕ್ಕಂಥ ಪ್ರಮುಖ ಸವಾಲುಗಳು ಮತ್ತೆ ಗುಣಲಕ್ಷಣಗಳನ್ನ ನಾವು ನೋಡಿದ್ದೀವಿ.